ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಗಾರ್ಲಿಕ್ ರೈಸ್ ಮಾಡೋದನ್ನು ತೋರಿಸ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಬಟ್ಲದಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಸುಲಿದ ಹಾಕ್ಕೊಂಡೀನಿ. ಇದನ್ನು ನೀವು ಬಿಸಿ ಅನ್ನಕ್ಕಾದರೂ ಮಾಡ್ಕೋಬೋದು ಅಥವಾ ಲೆಫ್ಟ್ ಓವರ್ ರೈಸಿಗಾದರೂ ಮಾಡ್ಬೋದು. ನೆಕ್ಸ್ಟ್ ನಾ ಇದಕ್ಕೆ ಒಂದು 2 ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ. ಆಮೇಲೆ ಸಾಲ್ಟ್, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ನೋಡಿರಿ, ನಾ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಬರ್ರಿ ಈಗ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣಂತ. ನಾನು ಇಲ್ಲೇ 2 ಗ್ಲಾಸ್ನಷ್ಟು ರೈಸ್ ಫಸ್ಟನ್ನು ಉದುರಾಗಿ ಮಾಡಿ ರೆಡಿ ಇಟ್ಕೊಂಡಿನಿ. ಆ ರೈಸಿಗೆ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಪೇಸ್ಟ್ ಏನೈತಲ್ಲ ಅದನ್ನು ಹಾಕ್ಕೊಳ್ಳೋಣಂತ. ಮತ್ತು ರೈಸ್ ಜೊತೆ ಪೇಸ್ಟ್ ಚಲೋ ನಂಗೆ ಮಿಕ್ಸ್ ಆಗೋಂಗೆ ಕಲಿಸ್ಕೊಳ್ಳೋಣಂತ. ಸೊ ಅದು ರೈಸಿಗೆ ಫುಲ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು, ಆ ಥರ ಇದನ್ನು ಕಲಿಸ್ಕೊಳ್ಳೋಣ. ನೋಡಿರಿ, ಈ ಥರ ನಾನು ರೈಸಿಗೆಲ್ಲ ಇದನ್ನು ಕಲಿಸ್ಕೊಂಡೀನಿ. ಈಗ ಬರ್ರಿ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣಂತ. ಬಾಳ್ಗಿಗೆ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊತೇನಂತ. ಎಣ್ಣೆ ಕಾದ್ಮೇಲೆ 1 ಚಮಚದಷ್ಟು ಜೀರಿಗೆ ಹಾಕೋತೀನಿ. ಅದಾದಮೇಲೆ ಒಂದು 3 ಕಡ್ಡಿಯಷ್ಟು ಕರಿಬೇವನ್ನ ಹಾಕೋತೀನಿ. ಕರಿಬೇವು ಚಟ ಅಂದಮೇಲೆ ಒಂದು 4 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೋತೇನಂತ. ಇವು ಫ್ರೈ ಆದಮೇಲೆ ನಾ ಇಲ್ಲೇ 2 ರಿಂದ 3 ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ. ಇವನು ಕೂಡ ಚಲೋತ್ನಂಗೆ ಫ್ರೈ ಮಾಡೋಣಂತು. ಹಸಿ ಮೆಣಸಿನ್ಕಾಯಿ ಆಪ್ಷನಲ್ ಐತಿ, ನೀವು ಬೇಕಿದ್ರೆ ಹಾಕೋಬೋದು. ಸ್ಪೈಸ್ ಬೇಕು ಅನ್ನೋರು, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡು ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗೋ ಮಟ್ಟ ನಾನು ಫ್ರೈ ಮಾಡ್ಕೋತೇನಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾ ಇದಕ್ಕೆ ಟೇಸ್ಟಿಗೆ ಈಗ ಸಾಲ್ಟ್ ಹಾಕೋತೀನಿ. ಸಾಲ್ಟ್ ನೋಡಿ ಹಾಕೋರಿ, ಆಗಲೇ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಳೋವಾಗೂ ಹಾಕಿತ್ತು. ನೀವು ಸಾಲ್ಟ್ ಬದಲಿ ಇಲ್ಲೇ ಕಾಲ ನಮಕ್ಕೂ ಯೂಸ್ ಮಾಡ್ಬೋದು, ಅದು ಕೂಡ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತೈತಿ. ನೆಕ್ಸ್ಟ್ ಈಗ ನಾನು ಕಲರಿಗೆ ಅಂಥೇಳಿ ಒಂದು ಅರ್ಧ ಸ್ಪೂನಷ್ಟು ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ. ನೀವು ಬೇಡ ಅಂದ್ರೆ ಸ್ಕಿಪ್ಪು ಮಾಡ್ಕೋಬೋದು, ಯಾಕಂದ್ರೆ ಆಲ್ರೆಡಿ ಭಾಳಷ್ಟು ಸ್ಪೈಸ್ನ ಆ್ಯಡ್ ಮಾಡಿರೋದ್ರಿಂದ. ಸೊ ನಾ ಕಲರ್ಗೆ ಅಂಥೇಳಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೀನಿ. ಈಗ ನಾ ಇದಕ್ಕೆ 1 ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಳತ್ತೀನಿ. ನೀವು ಆಮ್ಚೂರ್ ಪೌಡರ್ನು ಕೂಡ ಹಾಕೋಬೋದು. ಸೊ ನೆಕ್ಸ್ಟ್ ಇದನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೇನಂತ. ನೋಡ್ರಿ, ಮಿಕ್ಸ್ ಆಗೈತಿ. ಈಗ ನಾವು ಏನು ಬೆಳ್ಳುಳ್ಳಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟಿಗೆ, ಆ ರೈಸ್ನ ಇದಕ್ಕೆ ಹಾಕ್ಕೊಳ್ಳೋಣಂತ. ರೈಸ್ ಅಷ್ಟು ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಇದನ್ನು ನಾವೀಗ ಬಿಸಿ ಮಾಡೋಣಂತ. ಈ ರೈಸ್ ಟ್ಯಾಂಗಿ ಆ್ಯಂಡ್ ಸ್ಪೈಸಿಯಾಗಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ. ನೀವು ಟಿಫನ್ ಬಾಕ್ಸಿಗೂ ಪ್ಯಾಕ್ ಮಾಡಿ ಕೊಡ್ಬೋದು ಅಥವಾ ಎಲ್ಲರ ಟ್ರಿಪ್ ಹೋದಾಗೂ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತೈತಿ. ಇದ್ರ ಜೊತೆ ಆಲೂ ಕಟ್ಲಿನ ಮಾಡ್ಕೊಂಡು ನೆಂಚ್ಕೊಳಕ್ಕೆ ಸರ್ವ್ ಮಾಡಿರಿ, ಇನ್ನೂ ಟೇಸ್ಟ್ ಆಗಿರ್ತೈತಿ. ಆಲೂ ಕಟ್ಲಿ ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನನ್ನ ಚಾನಲ್ನಾಗ ಆಲೂ ಕಟ್ಲಿ ವಿಡಿಯೋನ ನೋಡಿರಿ. ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಗಾರ್ಲಿಕ್ ರೈಸ್ ರೆಡಿ ಆಗೈತೆ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ, ಈಸಿಯಾಗಿ ಟೇಸ್ಟಿಯಾಗಿ ಆಗ್ತತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ಥ್ಯಾಂಕ್ ಯು.